ನೋಡಿ, ಮೊದಲಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳು ಒಂದು ಸಣ್ಣ ವಿಚಾರಕ್ಕೆ ಬೈದರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋ ಹಂತಕ್ಕೆ ಹೋಗಿಬಿಡ್ತಾರೆ. ಅದಕ್ಕೆ ಉದಾಹರಣೆ ಮತ್ತೊಂದು ಘಟನೆ ಅದೇ ರೀತಿ ಆಗಿದೆ. ಮೊಬೈಲ್ ಬಿಟ್ಟು ಓದ್ಕೋ ಅಂತಂದ್ರು ಅಷ್ಟೇ ಪೋಷಕರು, ಅದಕ್ಕೇನೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ನ 20ನೇ ಫ್ಲೋರ್ನಿಂದ ಜಿಗಿದು ಬಾಲಕಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕೇವಲ 15 ವರ್ಷದ ಅವಂತಿಕಾ ಚೌರಾಸಿಗ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿನಿ. ಕಾಡ್ಗೋಡಿಯ ಅಸೆಟ್ಸ್ ಮಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ಆಗಿರೋದು. ಸದ್ಯ ಸ್ಥಳಕ್ಕೆ ಕಾಡ್ಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿ ಅವಂತಿಕಾ ಚೌರಾಸಿಗ ಇವರು SSLC ಓದ್ತಾ ಇದ್ರು. ಪರೀಕ್ಷೆ ಹತ್ರ ಬರ್ತಾ ಇದೆ, ಮೊಬೈಲ್ ಬಿಟ್ಟು ಓದ್ಕೋ ಅಂತ ಹೇಳಿದ್ರೆ ಅಷ್ಟೇ ತಾಯಿ. ಬುದ್ಧಿ ಮಾತು ಹೇಳಿದ್ದೇ ತಪ್ಪಾಗೋಯ್ತು ಅಂತ ಅನ್ಸ್ಬಿಡುತ್ತೆ. ಬೈದಿದ್ದಕ್ಕೆ ಬೈದು ಇಲ್ಲ, ಮೊಬೈಲ್ ಬಿಟ್ಟು ಓದ್ಕೋ, ಎಕ್ಸಾಮ್ ಬರ್ತಾ ಇದೆ, ಇಷ್ಟೇ ಹೇಳಿದ್ದು. ಇಷ್ಟಕ್ಕೆ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿರೋದು. ನೋಡಿ, ಈಕೆಯ ವಿದ್ಯಾರ್ಥಿನಿ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಇತ್ತೀಚೆಗೆ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ, ಅದರಲ್ಲೂ ಯುವ ಪೀಳಿಗೆಗಳು. ಹಿಂದಿನ ಕಾಲದಲ್ಲಿ ಹಿಂಗಿರಲಿಲ್ಲ, ಮೊಬೈಲ್ ಅನ್ನೋದು ಇರಲಿಲ್ಲ, ಆಟ ಆಡೋದಕ್ಕೆ ಹೋಗ್ತಾ ಇದ್ರು. ಆಟ ಆಡೋದಕ್ಕೂ ಬಿಡ್ತಾ ಇರಲಿಲ್ಲ ಅಂತಂದರೆ ಮನೆಯವರಿಂದ ಒದೆ ಬೀಳ್ತಾ ಇತ್ತು. ಈಗ ಒದೆ ಎಲ್ಲ ಬರೀ ಬೈಯೋದಷ್ಟೇ, ಬೈದದನ್ನೇ ತಡ್ಕೊಳಕ್ಕಾಗ್ತಿಲ್ಲ ಈಗಿನ ಜನ್ರೇಷನ್ಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಇತ್ತೀಚೆಗೆ ಯುವ ಪೀಳಿಗೆಗಳು ಯಾವ ದಾರಿ ಹಿಡಿತಾ ಇದ್ದಾವೆ ಅಂತ. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ಪೇರೆಂಟ್ಸ್ಗಳು ಹೊಡೆಯೋರು, ಅಟ್ಲೀಸ್ಟ್ ಮೊಬೈಲ್ ಇರಲಿಲ್ಲ, ಆಟ ಆಡೋಕ್ಕೆ ಹೋದಾಗ ಹೊಡಿತಾ ಇದ್ರು, ಅದನ್ನೆಲ್ಲ ತಡ್ಕೊಂಡಿದ್ವಿ ನಾವು. ಈಗ ಕೇವಲ ಬರೀ ಬೈದರೆ ಅಷ್ಟೇ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ಬಿಡ್ತಾರೆ. ಇಲ್ಲಾಗಿದ್ದು ಅದೇನಾ? ಖಂಡಿತ ಶರತ್, ಈಗಾಗಲೇ ಏನು ಮೊಬೈಲ್ ಎಷ್ಟು ಮಾರಕ ಅನ್ನೋದಕ್ಕೆ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಪ್ರಕರಣ ಈಗ ಕಣ್ಮುಂದಿದೆ ಅಂತ ಹೇಳ್ಬೋದು. ಯಾಕಂದರೆ ನೀವು ಹೇಳ್ತಾ ಇದ್ರಿ ಮೊಬೈಲ್ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಅನ್ನೋದಕ್ಕೆ ಈಗ ಏನು ಯುವತಿಯ ಒಂದು ಆತ್ಮಹತ್ಯೆಗೆ ಏನೋ ಒಂದು ಕಾರಣ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಬೆಳಿಗ್ಗೆ ಅಂದರೆ ಸುಮಾರು 11:30ಕ್ಕೆ ಏನು ಒಂದು ಅಸೆಟ ಮಾರ್ಕ್ ಅಪಾರ್ಟ್ಮೆಂಟ್ನಲ್ಲಿ ಏನು ಯುವತಿ ಅಂದರೆ ಬಾಲಕಿ ಮೇಲಿಂದ ಅಂದರೆ ಸುಮಾರು 20 ಫ್ಲೋರಿಂದ ಮೇಲಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಈಗ ಬೆಳಕಿಗೆ ಬಂದಿರುವಂಥದ್ದು. ಮತ್ತು ಈಗಾಗಲೇ ಏನು ಯುವತಿ ಕೂಡ ಈ ಹಿಂದೆ ಕೂಡ ಏನು ಅಂದರೆ ಆ ಅಪಾರ್ಟ್ಮೆಂಟ್ನಲ್ಲಿ ಕಳೆದ 1 ತಿಂಗಳ ಹಿಂದೆ ವಾಸವಾಗಿದ್ದರು ಅನ್ನೋದು ಆ ಸ್ಥಳೀಯರ ಒಂದು ಮಾತಾಗಿದ್ದು. ಸದ್ಯಕ್ಕೆ ಈಗಾಗಲೇ ಏನು ವಿದ್ಯಾರ್ಥಿ ಏನು ಯುವತಿ ಕೂಡ ಏನು SSLC ಓದ್ತಿದ್ದಂಥ ಸಂದರ್ಭದಲ್ಲಿ ಏನು ಪರೀಕ್ಷೆ ಹತ್ತಿರ ಇದೆ, ಓದುಕೋಮ್ಮ, ಮೊಬೈಲ್ ಬಿಟ್ಟು ಓದುಕೋ ಅನ್ನೋ ಒಂದು ಮಾತನ್ನು ಏನು ಬುದ್ಧಿವಾದ ಮಾತನ್ನು ಕೂಡ ಆಕೆಯ ತಾಯಿ ಹೇಳಿದ್ದು. ಆ ಒಂದು ಹಿನ್ನೆಲೆಯಲ್ಲಿ ಏನು ಈ ಬಾಲಕಿ ಕೂಡ ಏನು ಏಕಾಏಕಿ ಅಂದರೆ ಅಂದರೆ 20ನೇ ಫ್ಲೋರಿಂದ ಅವರ ಕಾರಿಡಾರ್ ಇರುವಂಥ ಒಂದು ಬೆಡ್ರೂಮಲ್ಲಿ ಒಂದು ಮುಂದಿರುವಂಥ ಒಂದು ಚೇರ್ ಮೇಲೆ ಹತ್ತಿ ಅಲ್ಲಿಂದ ಏನು 20ನೇ ಫ್ಲೋರಿಂದ ಜಿಗಿದು ಆಕೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ಈಗಾಗಲೇ ಜರುಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಕಾಡ್ಗೋಡಿ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಏನು ಆಕೆ ಈಗಾಗಲೇ ಯಾವ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ, ಯಾಕಂದರೆ ತಾಯಿ ಬೈದಿದ್ದಕ್ಕೆ ಬುದ್ಧಿವಾದ ಹೇಳಿದ್ದಕ್ಕೆ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳ ಅಥವಾ ಬೇರೆ ಏನಾದರೂ ವಿಚಾರ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ದಾಖಲಿಸಿಕೊಂಡು ಅಂದರೆ ಮುಂದಿನ ನಡೆ ಯಾವ ಇರುತ್ತೆ, ಯಾಕಂದರೆ ಈಗಾಗಲೇ ಆಕೆ ಅಷ್ಟಕ್ಕೆ ಮೊಬೈಲ್ ಮನೆಯಲ್ಲಿ ಬೈದಿದ್ದಕ್ಕೆ ಅಷ್ಟೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅಥವಾ ಬೇರೆ ಏನಾದರೂ ವಿಚಾರ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ಕೂಡ ನಡೆಸ್ತಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಒಂದು ಆತ್ಮಹತ್ಯೆ ಸುತ್ತ ಸಾಕಷ್ಟು ಅನುಮಾನಗಳ ಹುಟ್ಟುಕೊಂಡಿರುವಂಥದ್ದು. ಸದ್ಯಕ್ಕೆ ತನಿಖೆ ಬಳಿಕ ಏನಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಶರತ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.